ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕು. ದಯಮಾಡಿ ನೇರವಾಗಿ ವೇದಿಕೆಗೆ ಬರೋಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಬೇಡಿ, ದಯವಿಟ್ಟು. ಇಟ್ಸ್ ಎಂಬಲ್ ರಿಕ್ವೆಸ್ಟ್. ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಇದ್ದೀವಿ. ನಮಗೆ ಪಾಠ ಹೇಳಿ ಬದುಕಿನ ಹಾದಿ ಕಟ್ಟಿಕೊಡುವ ನಮ್ಮ ಗುರುಗಳು. ಇಲ್ಲಿರುವ ಎಲ್ಲರಲ್ಲಿ ಈಗ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಮೂಡಿರುವಂತಹ ಭಾವನೆ ಬಹುಶಃ ಈ ಸಾಲುಗಳು ಅವುಗಳನ್ನು, ಆ ಭಾವನೆಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿತ್ತು. ಎನಿತು ಋಣಿಯೋ ಈ ಬದುಕು, ವಿದ್ಯೆ ಕಲಿಸಿಕೊಟ್ಟ ಈ ಗುರುಗಳಿಗೆ, ಮೇಷ್ಟ್ರುಗಳಿಗೆ, ಟೀಚರುಗಳಿಗೆ, ಮಾಸ್ಟರುಗಳಿಗೆ, ಮ್ಯಾಮ್ಗಳಿಗೆ. ಋಣ ತುಂಬ ದೊಡ್ಡ ಪದ, ತೀರಿಸಲಾಗದು. ಆದರೆ ಒಂದು ಋಣದ ಸಿಂಚನ ಸಾಧ್ಯವಾದೀತೇನೋ ಕೃತಜ್ಞತಾ ರೂಪದಲ್ಲಿ ಅನ್ನುವ ಭಾವದಲ್ಲಿ ಅತ್ಯಂತ ವಿನಮ್ರವಾಗಿ ಹೈಕಳು, ಬೆಂಗಳೂರು ಹೈಸ್ಕೂಲಿನ ಹೈಕಳು ನೀವೆಲ್ಲ ಒಟ್ಟಾಗಿ ನಿಮ್ಮೆಲ್ಲ ಮೇಷ್ಟ್ರುಗಳನ್ನು ಹೀಗೆ ಒಟ್ಟಾಗಿ ಸೇರಿಸಿ ಈ ಭಾನುವಾರಕ್ಕೆ ತುಂಬು ಅರ್ಥವನ್ನು, ಸಾಫಲ್ಯವನ್ನು, ಸಾರ್ಥಕ್ಯವನ್ನು ತಂದುಕೊಟ್ಟಿದ್ದೀರಿ. ನಿಮ್ಮ ಕರೆಗೆ ಓಗೊಟ್ಟು ಎಲ್ಲ ಗುರುಗಳು ಎಲ್ಲಿದ್ದಾರೆ, ಪ್ರಪ್ರಥಮಕ್ಕೆ ಅವರಿಗೆ ನಮ್ಮದೊಂದು ದೊಡ್ಡ ನಮಸ್ಕಾರ. ಗುರುಗಳ ಕ್ಷಮೆ ಕೇಳಿ ಒಂದು ಸಾಲನ ಪ್ರಯೋಗವನ್ನು ಇಲ್ಲಿ ಮಾಡಬಹುದು. ಇವತ್ತಿನ ಭಾಷೆ ಏನು ಮಚ್ಚ ಹೆಂಗಿದೆಯಾ, 80-90ರ ಭಾಷೆ ಏನು ಮಗ, ಏನು ಗುರು ಹೆಂಗಿದೆಯಾ. ಆಗ ಆ ಸಾಲುಗಳಲ್ಲಿದ್ದಂಥ ಸ್ವಾತಂತ್ರ್ಯ, ಸ್ವಚ್ಛಂದತೆ, ಕನಸು, ಹುರುಪು, ಹುಮ್ಮಸ್ಸು, ಉತ್ಸಾಹ ಎಲ್ಲರೊಟ್ಟಿಗೆ ಬದುಕು ಕಟ್ಟಿಕೊಂಡು ಇಷ್ಟು ವರ್ಷಗಳ ನಂತರ ನೀವೆಲ್ಲರೂ ಹೀಗೆ ಮತ್ತೆ ಮಗುವಾಗಿ, ಯುವಕರಾಗಿ ಮತ್ತೊಂದಿಷ್ಟು ಮಗುವಾಗುವಂಥ ಗುರುಗಳ ಮಡಿಲಲ್ಲಿ, ಕಾಲುಗಳಲ್ಲಿ ಆಶೀರ್ವಾದ ಪಡೆಯುವಂಥ ಆ ಹೊಂಗನಸಿನೊಟ್ಟಿಗೆ ನೀವೆಲ್ಲರೂ ಎಲ್ಲಿದ್ದೀರಿ, ನಿಮಗೊಂದು ಪ್ರಣಾಮ, ನಮನ. ತಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸುಸ್ವಾಗತ ಈ ಗುರು ನಮನ ಕಾರ್ಯಕ್ರಮಕ್ಕೆ. ಬೆಲ್ ಹೊಡಿತು, ಇನ್ನು ಪ್ರಾರ್ಥನೆ. ಯಾರೂ ಗಲಾಟೆ ಮಾಡೋ ಹಾಗಿಲ್ಲ, ಎಲ್ಲರೂ ಎದ್ದು ನಿಂತು ಶಾಂತವಾಗಿ ಶಿಸ್ತಿನಿಂದ ಕೈ ಜೋಡಿಸಿ ದೇವತಾ ಪ್ರಾರ್ಥನೆಯನ್ನು ಆಗು ಮಾಡಿಕೊಡಬೇಕಾಗಿ ಎಲ್ಲ ಮೇಷ್ಟ್ರುಗಳು ಅಪ್ಪಣೆ ಮಾಡಿದ್ದಾರೆ. ವಿದ್ಯಾಶಂಕರ್ ಮತ್ತು ಕೆ ವೆಂಕಟೇಶ್ ಇಬ್ಬರು ಒಟ್ಟಾಗಿ ಶಾಲಾ ಪ್ರಾರ್ಥನೆಯನ್ನು, ನೀವು ಹಾಡುವ ಶಾಲಾ ಪ್ರಾರ್ಥನೆಗೆ ಈಗ ಚಾಲನೆಯನ್ನು ನೀಡಲಿದ್ದಾರೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಂ ಶೈವಾಃ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತಃ ಜೈನ ಶಾಸನರತಾಃ
कर्मेति मीमांसकाः विदधातु वाञ्छितफलम् त्रैलोक्यनाथो विभुः हरि ओम्. ಶಾಲಾ ಪ್ರಾರ್ಥನೆಯನ್ನು ವಿದ್ಯಾಶಂಕರ್ ಮತ್ತು ಕೆ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ನಾವು ಸಾಧ್ಯ ಮಾಡಿಕೊಂಡಿದ್ದೇವೆ. ಈಗ ನಾಳೆಗಳು ನಮ್ಮ ಮುಂದೆ ಈ ಗುರುಸ್ತುತಿಗಾಗಿ. ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವ ವೇದ ದ್ವಿಜಾತಂ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् विदेशेषु मान्य स्वदेशेषु धन्य सदाचारवृत्तेषु मत्तो न चान्य मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् क्षमामण्डले भूपभूपालवृन्दे सदा सेवितं यस्य पादारविन्दं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् यशो मे गतं दिक्षु दानप्रताप जगद्वस्तु सर्वं करे यत्प्रसादत् मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् न भोगेन योगेन वा वाजिराजो न कान्तामुखेनैव वित्तेषु चित्तं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् अरण्येन वासस्य गेहेन कार्ये न देहे मनो वर्तते मे त्वनद्य मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् गुरोरष्टकं यः पठेत् पुण्यदेहि यतिर्भूततिर्ब्रह्मचारी च गेहि लभेद्वाञ्छितार्थं परं ब्रह्म सन्ध्यं गुरोरुक्तवाक्ये मनो यस्य लग्नं गुरोरुक्तवाक्ये मनो यस्य लग्नं गुरोरुक्तवाक्ये मनो ಹಚ್ಚೇವು ಗುರು ದೀಪ. ನಮ್ಮೆಲ್ಲರ ಬಾಳಿಗಳಿಗೆ ಆ ಹಾದಿಯನ್ನು ಹಾಕಿಕೊಟ್ಟು ದೀಪವನ್ನು, ಜ್ಯೋತಿಯನ್ನು, ಬೆಳಕನ್ನು ಈ ಎಲ್ಲ ಗುರುಗಳು ತೋರಿಸಿಕೊಟ್ಟಿದ್ದಾರೆ. ಅದರ ಸಂಕೇತವಾಗಿ ಇದೀಗ ಜ್ಯೋತಿ ಬೆಳಗುವಿಕೆ ಆಗು ಮಾಡಿಕೊಡುವರು ಯಾರು ಅಂದರೆ, ಈ ಗುರುಗಳ ಮಧ್ಯದಲ್ಲಿ ಶಿಷ್ಯರೊಬ್ಬರು ಈ ದಿನ ಅತಿಥಿಯಾಗಿ ಈ ಸಮಾರಂಭಕ್ಕೆ ಹೆಚ್ಚಿನ ಇಂಬನ್ನು ಕೊಟ್ಟಿದ್ದಾರೆ. ವಿಜ್ಞಾನಿಗಳು, ವಿಜ್ಞಾನ ಲೇಖಕರು, ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಮಾನ್ಯ ಸದಸ್ಯರು ಶ್ರೀ ಸುಧೀಂದ್ರ ಹಾಲ್ದೊಡ್ಡೇರಿಯವರು. ಅವರು ಜ್ಯೋತಿಯನ್ನು ಬೆಳಗಿಸಬೇಕು. ಮಿಕ್ಕೆಲ್ಲರೂ ಸಾಧ್ಯವಾದರೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಬೇಕು ಅನ್ನುವ ಕೋರಿಕೆ. सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. ॐ गणानां त्वा गणपतिगुं हवामहे कविं कवीनामुपमश्रवस्तमम्. ಇವರ ವೃತ್ತಿಗೆ ಟಿ ವಿ ಸ್ಟೇಷನ್ನು, ಇವರ ಪ್ರವೃತ್ತಿಗೆ
108 ಕನೆಕ್ಷನ್, ಕನ್ನಡದ ಬಗ್ಗೆ ಮಮಕಾರ, ಸಾಹಿತ್ಯಕ್ಕೆ ಹೂಹಾರ, ಸ್ನೇಹಕ್ಕೆ ಸದಾ ಜೈಕಾರ. ಗುರು ನಮನದ ಹಿಂದಿನ ಸಾರಥಿ, ಉಸಿರು, ಶಕ್ತಿ, ಕನಸು, ಆಶಯ ಎಲ್ಲಕ್ಕೂ ಒಂದೇ ಹೆಸರು, ರಾಸು ವೆಂಕಟೇಶ್. ರಾಸು ಈಗ ನಿಮ್ಮ ಮುಂದೆ ನಿಲ್ತಿದ್ದಾರೆ ನಿಮ್ಮೆಲ್ಲರನ್ನ ಬರಮಾಡಿಕೊಡುವ ಸಲುವಾಗಿ. ಇಂಥದ್ದೊಂದು ಪುಟ್ಟ ಆಶಯ ಹೀಗೊಂದು ದೊಡ್ಡ ಸಾರ್ಥಕ್ಯದ ಸ್ವರೂಪ ಪಡೆದುಕೊಂಡದ್ದಾದರೂ ಹೇಗೆ ಅನ್ನೋದನ್ನು ವಿವರಿಸುವಂಥ ಪ್ರಾಸ್ತಾವಿಕ ನುಡಿಗಳ ಸಲುವಾಗಿಯೂ ಸ್ವಾಗತಿಸಿ ರಾಸು ವೆಂಕಟೇಶ್. ಏನು ಮಾತಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಇಷ್ಟು ಜನ ಗುರುಗಳು, ಇಷ್ಟು ಜನ ಹಳೆಯ ಸ್ನೇಹಿತರು ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಸುಧೀಂದ್ರ ಹಾಲ್ದೊಡ್ಡಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ನಮ್ಮ ಎಲ್ಲ ಗುರುಗಳು. ಈ ಗುರುಗಳೇ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರನ್ನ ಒಟ್ಟಿಗೆ ಸ್ವಾಗತಿಸ್ತಾ ಇದ್ದೇನೆ. ಗುರುಭ್ಯೋ ನಮಃ. ಎಲ್ಲರಿಗೂ ಸ್ವಾಗತ. ಗುರುಗಳಿಗೆ ಬೆನ್ನೆಲುಬಾಗಿ ನಿಂತಹ ಅವರ ಕುಟುಂಬ ವರ್ಗದವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ BHS ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಎಲ್ಲ BHS ಆತ್ಮೀಯ ಮಿತ್ರರು ನೀವು, ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಒಂದೆರಡು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ಹೈಸ್ಕೂಲ್ ಹೈಕ್ಳು ಅನ್ನೋ ಒಂದು ಸಣ್ಣ ಗ್ರೂಪನ್ನು ನಾನು ವಾಟ್ಸಪ್ಪಲ್ಲಿ ಮಾಡಿದಾಗ ನನ್ನ ಜೊತೆ ಇದ್ದವರು 15 ಜನ. ಆ 15 ಜನರಿಂದ ಪ್ರಸಾರವಾಗಿ ಇಂದು 200-300ರ ಗಡಿಯನ್ನು ದಾಟಿ ಬೆಂಗಳೂರು ಹೈಸ್ಕೂಲ್ ಹೈಕ್ಳು ನಿಂತಿದೆ. ಸೊ ನಾವು 15 ಜನ ಸೇರಿದಾಗ ಏನಾದ್ರು ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊತಾ ಇದ್ವಿ. ಎಲ್ಲಕ್ಕೂ ಮುಂಚೆ ನಮ್ಮ ಗುರುಗಳಿಗೆ ನಾವು ವಂದನೆ ಅರ್ಪಿಸಬೇಕು. ನಾವು ಇವತ್ತು ಜೀವನದಲ್ಲಿ ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಗುರುಗಳೇ ಕಾರಣ. ಅವರನ್ನು ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ಅಂದ್ಕೊಂಡು, ಯಾಕೆ ನಾವು ಗುರುಗಳಿಗೊಂದು ಸನ್ಮಾನ ಮಾಡಬಾರ್ದು, ಗೌರವ ಮಾಡಬಾರ್ದು ಅಂತ ಅಂದ್ಕೊಂಡು. ಆದರೆ ನಾವಾಗಲೇ ಶಾಲೆ ಬಿಟ್ಟು 35 ವರ್ಷಗಳಾಗಿದೆ. ಯಾವ್ಯಾವ ಮೇಷ್ಟ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಏನೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಕಳೆದ 4 ತಿಂಗಳಿಂದ ಅವಿರತವಾಗಿ ನಮ್ಮ ತಂಡ ಶ್ರಮಿಸಿ ಎಲ್ಲ ಗುರುಗಳನ್ನು ಗುರುತಿಸಿ, ಅವರನ್ನು ಅನ್ವೇಷಣೆ ಮಾಡಿ ಗುರುತಿಸಿ ಅವ್ರಿಗಾಗಿ ವೈಯಕ್ತಿಕವಾಗಿ ಆಹ್ವಾನ ಕೊಟ್ಟು, ಮತ್ತೊಮ್ಮೆ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ಹೋಗಿ ಅವರು ಇವತ್ತು ಇಲ್ಲಿ ಬರಲಿಕ್ಕೆ ಅನುಕೂಲವಾಗಿದೆ. ನಿಮ್ಮೆಲ್ಲರ ಕನಸು ಸಾಕಾರವಾಗಿದೆ. BHS ಬೆಂಗಳೂರು ಹೈಸ್ಕೂಲ್ ಹೈಕ್ಳು ಬರೀ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಮುಂದೆ ಮತ್ತು ಬೆಳೆಯಬೇಕು ಅಂತ ನಮ್ಮ ಗುರುಗಳೆಲ್ಲ ನನಗೆ ಆಗ ಸಿಕ್ಕದಾಗಿಂದ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನ ನಾವು ನಡೆಸ್ಕೊಡ್ತೀವಿ ಅಂತ ನಿಮ್ಮೆಲ್ಲರ ಮುಂದೆ ವಿನಮ್ರನಾಗಿ ಹೇಳ್ತಾ ಇದ್ದೇನೆ. ಸೊ ಇನ್ನು ಮುಂದೆ ನಾವು ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನ ಹಾಕ್ಕೋಬೇಕು. ಬೆಂಗಳೂರು ಹೈಸ್ಕೂಲಿಗೆ ವಿದ್ಯಾರ್ಥಿಗಳನ್ನು ತುಂಬುವಂತಹ ಕೆರೆಯ ನಾವು ಮಾಡಬೇಕಾಗಿದೆ. ನಾವೆಲ್ಲ ಇದ್ದಾಗ ಶಾಲೆಯಲ್ಲಿ ನಮ್ಮ NR ಸರ್ ಇಲ್ಲೇ ಇದ್ದಾರೆ. 100 ಜನ ಆಯ್ತಲ್ಲಪ್ಪ ಒಂದು ಸೆಕ್ಷನ್ಗೆ ಅಂತೇಳಿ ಒಂದು ಸೆಕ್ಷನ್ ಎಕ್ಸ್ಟ್ರಾ ಮಾಡಿದ್ರು. E ಇದ್ದಿದ್ದು F ಆಯಿತು, F ಇದ್ದಿದ್ದು G ಆಯಿತು. ಅಂದರೆ ಬರೀ 8ನೇ ಕ್ಲಾಸಲ್ಲೇ ನಾವು ಅವತ್ತು 600 ಜನ ಇರ್ತಾಯಿದ್ವಿ ನಾವು. ಆದರೆ ಇವತ್ತು ಬೆಂಗಳೂರು ಹೈಸ್ಕೂಲಿನ ಸ್ಥಿತಿ ಹಾಗಿಲ್ಲ. ಅದನ್ನು ನಾವೆಲ್ಲ ಸೇರಿ ಒಂದು ಉನ್ನತ ಸ್ಥಾನಕ್ಕೆ ಮತ್ತು ಮೊದಲು ತರಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮಲ್ಲಿ ಯಾರಿದ್ದಾರೆ ವಿದ್ಯಾರ್ಥಿಗಳು, ಅವನ್ನ ದಯವಿಟ್ಟು ಬೆಂಗಳೂರು ಹೈಸ್ಕೂಲ್ಗೆ ದಯವಿಟ್ಟು ರೆಫರ್ ಮಾಡಿ. ಸೊ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇವತ್ತು ನಿಮ್ಮನ್ನು
ನನ್ನ ಮುಂದೆ ನನ್ನ ಗುರುಗಳನ್ನ ಇಲ್ಲಿ ನನ್ನ ಪಕ್ಕದಲ್ಲಿ ನೋಡಿ ನನಗೆ ಭಾಳ ಹೆಮ್ಮೆ, ಸಂತೋಷ, ಕಣ್ಣೀರು ಬರ್ತಾಯಿದೆ ನನಗೆ ಸಂತೋಷದಿಂದ. ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ತೋಚ್ತಾ ಇಲ್ಲ. ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ. ಗುರುನಮನ ಕಾರ್ಯಕ್ರಮಕ್ಕೆ ನೇರ ಹೋಗೋಣ. ಅದಕ್ಕೆ ಮುಂಚೆ ನಮ್ಮ ಅನೇಕ ಶಿಕ್ಷಕರುಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಸುಮಾರು 10ರಿಂದ 12 ಜನ ಮೇಷ್ಟ್ರುಗಳು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರಿಗೂ 1 ನಿಮಿಷಗಳ ಮೌನವನ್ನು ಆಚರಿಸುವ ಮೂಲಕ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ನಮ್ಮ ಎಲ್ಲ 12 ಮೇಷ್ಟ್ರುಗಳಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಗುರುನಮನ ಕಾರ್ಯಕ್ರಮ ಆರಂಭವಾಗಲಿದೆ. ಈಗ ಬಂದಿದೆ. ಇದು ನಿಜಕ್ಕೂ ಅಮೃತ ಘಳಿಗೆ. ಒಂದು ಕ್ಷಣ ನಾವು ಇದನ್ನು ಹೀಗೆ ಕಲ್ಪಿಸಿಕೊಳ್ಳೋಣ ಅಥವಾ ಯೋಚಿಸೋಣ. ಇಲ್ಲಿ ಕೂತದ್ದು, ಅಲ್ಲಿ ಓಡಾಡಿದ್ದು, ಅಲ್ಲಿ ಅತ್ತದ್ದು, ಆ ಕಡೆ ಬಯಸಿಕೊಂಡದ್ದು, ಹಾಗೆ ಹೆಗಲಿಗೆ ಹೆಗಲು ಕೊಟ್ಟು ಓಡಾಡಿದ್ದು, ಇಲ್ಲಿ ಪಾಠ ಅರ್ಥ ಆಗಲಿಲ್ಲ ಅಂತ ತಲೆ ಕೆರೆದುಕೊಂಡದ್ದು, ಮತ್ತೆಲ್ಲೋ ಗೆಳೆಯನ ಜೊತೆಗೆ ಮನೆಗೆ ಓಡಿದ್ದು, ಮತ್ತಿಲ್ಲಿ ಕೂತು ಊಟದ ಡಬ್ಬಿಯನ್ನು ಹಂಚಿಕೊಂಡಿದ್ದು. ಅವೆಷ್ಟು ನೆನಪುಗಳು ನಮ್ಮೆಲ್ಲರ ಪಾಲಿಗೆ. ಇದು ಅದೇ ಗೋಡೆ, ಅದೇ ಹಾದಿ. ಆದರೆ ನಮ್ಮೆಲ್ಲರ ಪಾಲಿಗೆ ಇವು ಬರೀ ಗೋಡೆಗಳಲ್ಲ, ಅವು ಬರೀ ಕೊಠಡಿಗಳಲ್ಲ. ಅಲ್ಲಿ ನಮ್ಮ ಮನಸ್ಸಿದೆ, ನಮ್ಮ ಕನಸಿದೆ, ನಮ್ಮ ನೆನಪುಗಳಿವೆ. ಬದುಕನ್ನೇ ಕಟ್ಟಿಕೊಟ್ಟಂಥ ಆ ಎಲ್ಲ ಭಾವವಿದೆ. ಆ ನೆನಪುಗಳ ಮಾತು ಸದಾ ಸರ್ವದಾ ಮಧುರ ಮಧುರ ಮಧುರ. ಬಂಧುಗಳೇ, ಅವೆಲ್ಲವನ್ನು ಸಾಧ್ಯ ಮಾಡಿಕೊಟ್ಟಂಥ ಈ ಮಹನೀಯರಿಗೆ ಈಗ ಗುರು ನಮನ. ಹಿರಿಯರು ನಮಗೆ ಆ ಸಾಲನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೀಗಾಗಿ ಆ ಒಂದು ವಿನಮ್ರ ನೆನಕೆಯಲ್ಲಿ, ಕೃತಜ್ಞತೆಯಲ್ಲಿ ಈ ಗುರು ನಮನ. ದಯಮಾಡಿ ಪ್ರಪ್ರಥಮವಾಗಿ ಹಾಲ್ದು ಡೇರಿ ಸುಧೀಂದ್ರ ಅವರು ಇದಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೋರಿಕೆ. ಪ್ರಥಮದಲ್ಲಿ ನಮನವನ್ನು ಸ್ವೀಕರಿಸುವವರು ಈ ಕುರ್ಚಿಯಲ್ಲಿ ಕೂತು ನಮ್ಮೆಲ್ಲರಿಗೆ ಪಾಠವನ್ನು ಹೇಳಿದ್ದಾರೆ ಮೇಷ್ಟ್ರು. ಇದೇ ಕುರ್ಚಿಯಲ್ಲಿ ಈಗ ಪ್ರಪ್ರಥಮವಾಗಿ ಕೂರುವವರು NR ಶ್ರೀ N ರಾಮಕೃಷ್ಣ HN.